ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಣ್ಣ, ಇದ್ದಕ್ಕಿದ್ದಂಗೆ ಪಂಚಾಯತಿ ಕರೆದಿದ್ದಾರೆ ಅಂದ್ರೆ ಏನಿರ್ಬೋದು? ಮಾದಪ್ಪಣ್ಣನ ಮನೆ ಇಸಿ ಅಂತಾನೆ ಡಂಗೂರ ಸರ್ಕೊಂಡು ಹೋದ್ರಲ್ಲವಾ, ನೀ ಕೇಳಿಸ್ಕೊಂಡಿಲ್ವಾ? ಅಯ್ಯೋ, ಅದಕ್ಕೆ ಅಣ್ಣ ನಂಗೆ ಭಯ ಆಗ್ತಿರೋದು. ಮಾದಪ್ಪಣ್ಣನ ಮನೆ ವಿಷಯನ ಅಂದ್ರೆ ಅತ್ತೆ ವಿಷಯ ಏನಾದರೂ ಗೊತ್ತಾಯ್ತಾ? ಏನಿರ್ಬೋದು ನೋಡೋಣ. ಮಾದಪ್ಪಣ, ಏನ್ ಮಾದಪ್ಪಣ ಹಿಂಗಾಗೋಯ್ತು? ನಂಗೆ ಯಾಕೋ ಭಯ ಆಯ್ತೈತೆ. ಭಯ ಯಾಕೆ ಶಿವು? ದಂಡಿಗೆ ಎದಿರ್ಲಿಲ್ಲ, ದಾಳಿಗೆ ಎದಿರ್ಲಿಲ್ಲ, ಇದ್ಯಾವುದೋ ಪಂಚಾಯತಿಗೆ ಎದಿರ್ತೀನ ನಾನು? ದೇಶಕ್ಕೋಸ್ಕರ ಶತ್ರುಗಳ ಕಡೆಯಿಂದ ಬರೋ ಗುಂಡಿಗೆ ಕೊಟ್ಟು ಹೋರಾಡ್ದವನು ನಾನು. ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೋತಾರ ಶಿವು? ಟೆನ್ಷನ್ ಅಲ್ಲ ಮಾದಪ್ಪಣ, ಆದ್ರೂ ಅಲ್ಲ ಅಣ್ಣ, ನಾವಂತದ್ ಏನ್ ಮಾಡಿದೀವಿ ಅಂತ ನಮ್ಮನೆ ವಿಷಯ ಪಂಚಾಯತಿವರೆಗೂ ಬರ್ಬೇಕು ಅಂತ. ಪಕ್ಕ ಈ ಡುಮ್ಮಿನೇ ನಾನು ವಿಷಯ ಕೊಟ್ಟಿರೋದು. ಇಲ್ಲ ಬಂದು ಫಾರಂ ಮಂದಿ ತರ ಡೌ ಮಾಡ್ತಾವಳೆ. ಒಬ್ಬೊಬ್ರು ಒಂದೊಂದು ಏಟ್ ಹಾಕರು ಕೈಮಾ ಗೊಜ್ಜಾಗೋಯ್ತೀನಲ್ಲ ಗುರು. ಶಿವು, ಪಾರು, ನೀವು ಬಂದ್ರಾ? ಪರ್ಸು, ಏನೋ ಅಣ್ಣ, ನಿಮ್ಮಪ್ಪ ಪಂಚಾಯತಿ ಕರೆದಿದ್ದಾರೆ, ಏನ್ ವಿಷಯ ಅಂತ ನಿನಗೆ ಗೊತ್ತಾ? ಗೊತ್ತಿಲ್ದೆ ಏನು? ಇಡೀ ಊರಿಗೆಲ್ಲ ಗೊತ್ತೈತೆ, ನನಗೆ ಗೊತ್ತಿಲ್ವೇ? ಅಂಥದ್ದೇನು ವಿಷಯ ಐತ್ಲ? ಅಯ್ಯೋ, ನೀವು ಏನೋ ಅನ್ಕೋತಾ ಇದ್ದೀರಪ್ಪ. ಅದು ಅಕ್ಕಪಕ್ಕದೂರಲ್ಲಿ ದರೋಡೆಕೋರಿ ಬಂದು ನಂಬಿಸಿ ಕುತ್ತಿಗೆ ಕುಯ್ದು ಇರ್ಬರೋದೆಲ್ಲ ದೋಚ್ಕೊಂಡು ಹೊಂಟೈತವ್ರಂತೆ. ಈ ವಿಷಯ ಊರಿಗೆಲ್ಲ ಗುಲ್ಲಾಗೈತೆ. ಅದ್ರಲ್ಲಿ ಯಾರೋ ಒಬ್ರು ಬಂದು ಮಾದಪ್ಪಣ್ಣನ ಮನೇಲಿ ಅವ್ರೆ ಅಂತ ಸುದ್ದಿ ಹಬ್ಬ ಐತೆ. ಅದನ್ನ ಊರ್ ಜನಗಳು ಬಂದು ಅಪ್ಪ ಇಂತವ ಹೇಳೋರೆ, ಅಪ್ಪಯ್ಯ ಪಂಚಾಯತಿ ಕರೆದವ್ರೆ, ಅಷ್ಟೇಯ. ಇದು ಪಕ್ಕ ಅತ್ತನ ಕಂಡು ಹಿಡಿಯೋ ಸಂಚು. ಹಬ್ಬ, ನಾನ್ ಬಚಾವು ಬೆಂಕಿ ಮ್ಯಾಟ್ರು ಅಂತ ಬುಡದಲ್ಲಿ ಬೆಂಕಿ ಎತ್ಕೊಬಿಟ್ಟಿತ್ತು. ಬನ್ನಿ, ಮಾಕಳವ ನಡೆಸಂಗಾಯ್ತದೆ. ಮಾದಪ್ಪಣ ಬನ್ನಿ. ಪರ್ಶು, 1 ನಿಮಿಷ ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಜಾತ್ರೆಗಿಲ್ದೇ ಇರೋರು ಪಂಚಾಯಿತಿ ಅಂದ್ರೆ ಬಂದ್ಬಿಡ್ತಾರೆ. ನಿಮ್ಮಪ್ಪ ಇಷ್ಟು ಕೆಟ್ಟ ಮನುಷ್ಯ ಅನ್ನೋದು ಇನ್ನೂ ಕರಗೇ ಇಲ್ಲ. ಅಷ್ಟರಲ್ಲಾಗಲೇ ಈ ಮನುಷ್ಯ ಕೆಟ್ಟ ವ್ಯಕ್ತಿ ಅಲ್ಲ, ತುಂಬಾ ಕೆಟ್ಟ ವ್ಯಕ್ತಿ ಅಂತ ಅವರೇ ತೋರಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಮನೆಗೆ ಬಂದು ಅತ್ತೆ ನೋಡ್ಕೊಂಡು ಹೋದ್ಮೇಲಂತೂ ಇವ್ರು ಈ ಥರನೇ ಯಾವುದೋ ಚಾಟಿ ಬೀಸ್ತಾರೆ ಅಂತ ಅಂದ್ಕೊಂಡಿದ್ದೆ ಅಂಕಲ್. ಆದರೆ ಇವತ್ತು ನಾನು ಅಂದ್ಕೊಂಡಿದ್ದಕ್ಕಿಂತ ಚೀಪ್ ಅನ್ಸ್ಬಿಟ್ರು. 3 ಜನ ಎಲ್ಲ ಸೇರಿದ್ದೀರಿ. ಪಂಚಾಯಿತಿಗೆ ಮರ್ಯಾದೆ ಕೊಟ್ಟು ಮಾದಪ್ಪಣ್ಣನ ಮನೆಯವರು ಬಂದಿದ್ದಾರೆ. ವಿಷಯ ಏನು ಅನ್ನೋದು ಎಲ್ರಿಗೂ ಈಗಾಗಲೇ ಗೊತ್ತಾಗಿದೆ. ಮಾವ, ನಾನು ಹಿಂಗೆ ಅಂತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮಾದಪ್ಪಣ್ಣ ತ್ಯಾವ್ರಂತ ಮನ್ಸ. ನನ್ನೂರು, ನನ್ನೆಲ್ಲ, ನನ್ನ ಜಲ ಅನ್ನೋಂಥದ್ದು ಮಾದಪ್ಪಣ್ಣ ನರ ನಾಡಿಲ್ ಹರಿತೈತೆ. ಗೋಲಿ ಆಡೋ ಮಕ್ಳು ಬಂದು ನಾವು ಗಣೇಶ ಕೂರಿಸ್ತಿದೀವಿ ಅಂದ್ರೆ ಮಾದಪ್ಪಣ್ಣ ಜೇಬ್ನಾಗಿರೋ ಅಷ್ಟು ಕಾಸನ್ನ ತೆಗ್ ಕೊಟ್ಬಿಡ್ತಾರೆ. ನಮ್ಮ ಮೈಕ್ಳು ಓದಕ್ಕೆ ಫೀಸ್ ಕಟ್ಟಕ್ಕಿಲ್ಲ ಅಂದ್ರೆ, ಅವ್ರಿಗೆ ವಿದ್ಯಾಭ್ಯಾಸ ಮಾಡಕ್ಕೆ ದುಡ್ಡು ಕಟ್ಟಕ್ಕೆ ಹಾಕಿಲ್ಲ ಅಂದ್ರೆ ಯಾರಿಗೂ ಗೊತ್ತಾಗ್ದಂಗೆ ಫೀಸ್ ಕಟ್ಬಿಟ್ಟು ವಿದ್ಯಾದಾನ ಮಾಡುವಂತ ಕೈ ನಮ್ಮ ಮಾದಪ್ಪಣ್ಣನ. ಅಂತ ಮನ್ಸನ್ ಬಗ್ಗೆ ಯಾರೋ ಏನೋ ಹೇಳಿದ್ರು ಅಂತ ಅವ್ರ ಸಂಸಾರನ ಇಲ್ಲಿ ಪಂಚಾಯತಿಗೆ ಸೇರಿಸಿರೋದು ನನ್ಗೆ ಯಾಕೋ ಸರಿ ಕಾಣ್ತಿಲ್ಲ ಮಾವ. ನೋಡಿದ್ರ ದಣಿ, ಊರ್ ಜನಗಳ ಮುಂದೆ ನಿಮ್ಮ ಯಾಕೆ ಹೇಳ್ತಾವನೆ? ಅದು ಸರಿ ಕಾಣ್ತಿಲ್ಲ ಅಂತವನೆ. ಎಂಥ ಗುಡುಗ ಇರಬೇಕು ಈ ನಾಯಿಗೆ. 3 ದೋಸೆ ಕೊಟ್ರೆ ಮಾವನ ಕಡೆ, 6 ದೋಸೆ ಕೊಟ್ರೆ ಅತ್ತೆ ಕಡೆ, 7 ದೋಸೆ ಕೊಟ್ರೆ ಹೇಳ್ದವ್ರ ಕಡೆ ಮನುಷ್ಯ ಅನ್ಕೊಂಡಿದ್ದೀನಿ ನನ್ನ. ಅಯ್ಯೋ ಮಕ್ಕಳವ, ಹಂಗಲ್ಲ ಮಾಮ. ನಾನು ಹೇಳಿದ್ದು ನಿಂಗೆ ಎಲ್ಲ ವಿಷಯ ಗೊತ್ತಾಯ್ತಲ್ಲ ಅಂತ ಹೇಳಕ್ ಬಂದೆ ಆಟೆಯ.
ಶಿವು, ನಾನು ನಿನ್ನ ಮಾವನಾಗಿ ಇಲ್ಲಿ ಕೂತಿಲ್ಲ ಶಿವು, ಹಾಗೆ ಮಾದಪ್ಪನ ನೆಂಟನಾಗೂ ಇಲ್ಲಿ ಕೂತಿಲ್ಲ. ಊರ್ ಜನರ ಕಷ್ಟ ಸುಖ ತಿಳ್ಕೊಂಡು ಅದಕ್ಕೆ ಪರಿಹಾರ ಕೊಡೋದಕ್ಕೆ ಮಾರಿಗುಡಿ ದೇವರಾಗಿ ಇಲ್ಲಿ ಕೂತಿದ್ದೀನಿ. ಊರಿಗೆ ಯಾರೋ ದರೋಡೆಕೋರು ಬಂದಿದ್ದಾರೆ, ಅವರಲ್ಲಿ ಒಬ್ಬಳು ಹೆಂಗಸಿಗೆ ಮಾದಪ್ಪಣ್ಣ ಆಶ್ರಯ ಕೊಟ್ಟಿದ್ದಾನೆ ಅಂತ ಜನರು ದೂರು. ಆನೆ ಬಿದ್ರು ಒಂಟೆ ಉದ್ದ ಅಂದಂಗೆ ಮಾದಪ್ಪಣ್ಣನ ಬಗ್ಗೆ ಹೊಗಳಿಕೆ ಆಗಲಿ ತೆಗಳಿಕೆ ಆಗಲಿ ಏನೇ ಬಂದರೂ ಅದು ಆನೆ ಗಾತ್ರನೇ ಅಲ್ವಾ? ಸುಮ್ಮನೆ ಬಿಟ್ಬೇಡಿ, ತೋರಿಸಿ ನಿಮ್ಮ ಮಿಲ್ಟ್ರಿ ವರ್ಷನ. ನೀನು ಇದನ್ನು ಹೇಳಲಿ ಅಂತಲೇ ಕಾಯ್ತಾ ಇದ್ದೆ ಕಣಪ್ಪ. ಇವಾಗ ನೋಡು, ಊರು ದೇವರು, ಮಾರಿಗುಡಿ ಕಷ್ಟ ಸುಖ ನೋಡೋ ದಣಿಗಳು ಶ್ರೀ ವೀರಭದ್ರಯ್ಯನವರಿಗೆ ಈ ಮಾದಪ್ಪಣ್ಣ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ಕಷ್ಟ ಸುಖ ಪಾಪ ಪುಣ್ಯ ರೀತಿ ನೀತಿ ಧರ್ಮ ಕರ್ಮಗಳನ್ನು ಅಳೆದು ತೂಗಿ ಎಲ್ರಿಗೂ ಒಳ್ಳೆಯದನ್ನು ಬಯಸೋ ನಿಮಗೆ ಇಷ್ಟು ಚಿಕ್ಕ ವಿಷಯ ಗೊತ್ತಾಗ್ಲಿಲ್ವಲ್ಲ ಅನ್ನೋದು ನನಗೆ ಮುಜುಗರ ಆಗ್ತಾ ಇದೆ. ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ನಮ್ಮನ್ನ ಪಂಚಾಯತಿಗೆ ತಂದು ನಿಲ್ಸಿದಿರಲ್ಲ, ಇದು ತಪ್ಪಲ್ವಾ ದಣಿಗಳೇ? ನಿಮ್ಮನೆಗೆ ಯಾರೋ ಅನಾಮಧೇಯ ಹೇಳಿ ಬಂದು ಸೇರ್ಕೊಂಡಿದ್ದಾಳೆ ಅಂತ ಎಲ್ಲರ ಅಭಿಪ್ರಾಯ. ಈಗ ಜನರ ಅನುಮಾನ ಎಲ್ಲ ಹೋಗಬೇಕು ಅಂದರೆ ಮಾದಪ್ಪಣ್ಣನ ಮನೆ ಶೋಧ ಆಗಬೇಕು. ಆ ಹೆಂಗಸೇನಾದರೂ ನಿಮ್ಮ ಮನೇಲಿದ್ರೆ ಅವಳನ್ನ ಊರಿಂದ ಹೊರಗೆ ಹಟ್ಟಬೇಕು. ಇಷ್ಟೇ ವಿಷಯ, ಹೌದಲ್ವೇನ್ರಪ್ಪ? ಅಕ್ಕ, ಇಲ್ಲಿ ಟೇಬಲ್ ಮೇಲೆ ಬುಕ್ ಇತ್ತು, ನೋಡ್ದೇನೆ. ರಮ್ಯಾ, ಮೆತ್ತಗೆ ನಿಮ್ಮ ಅಣ್ಣ ಮಲ್ಗಿದ್ದಾರೆ. ಸಾರಿ ಅದಕ್ಕೆ ಗೊತ್ತಾಗ್ಲಿಲ್ಲ. ಬನ್ನಿ ಬನ್ನಿ, ಎಲ್ರೂ ಕಾಫಿ ತಗೊಳ್ಳಿ. ರತ್ನ, ಮೆತ್ತಗೆ ಮಾತಾಡು. ಸಾರಿ. ಆ ಶಿವನ ಕಾಯಕ್ಕೆ ನಂದಿ ಇದ್ದಂಗೆ ನಮ್ಮ ಶಿವನ ಕಾಯಕ್ಕೆ ನೀನಿದೆಯಲ್ಲ, ಅಷ್ಟು ಸಾಕು. ನಿಜ ಅಪ್ಪಯ್ಯ, ಆ ನಂದಿ ಶಿವನ್ ಹೊತ್ರೆ, ನಮ್ಮ ಪಾರ್ವತ್ಗೆ ಈ ಮಿಸ್ಟರ್ ಶಿವನ್ ಹೊರ್ತಾರೆ. ಆ ನಂದಿಗೆ ಸಾಕ್ಷಾತ್ ಶಿವನ್ನೇ ಹೊರ್ತೀನಿ ಅನ್ನೋ ಹೆಮ್ಮೆಗೆ ಕೋಡಿದೆ, ಆದ್ರೆ ನಮ್ಮ ಅತ್ತಿಗೆಗೆ ಅದ್ ಬರಲ್ಲ ಅನ್ಸುತ್ತೆ. ಆಯ್ತಾಯ್ತು, ಸಾಕು ಹೋಗ್ಲಿತ್ತು. ಸ್ವಲ್ಪ ಮೆತ್ತಗೆ ಮಾತಾಡಿ ಅಷ್ಟೆ. ನೆನ್ನೆಲ್ಲ ದೇವಿನ ಹೊತ್ತು ಸುಸ್ತಾಗಿ ಈಗಷ್ಟೇ ಮಲ್ಗಿದ ನನ್ನ ಗಂಡ ಪಾಪ. ಸರಿ ಸರಿ ಸರಿ, ಕಾಫಿ ತಗೋ.